ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಬಹುತೇಕ ವಿದ್ಯಾರ್ಥಿಗಳು BEdಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿರುವಂತಹ ಪ್ರತಿ ಒಂದು ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ವೆರಿಫಿಕೇಶನ್ ಆಗಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ವೆರಿಫಿಕೇಶನ್ ಆಗದೇ ಇರುವಂತಂದ್ರೆ ಇನ್ನು ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಹೆಸರೇ ಬರದೆ ಒಂದು ವೆರಿಫಿಕೇಶನ್ ಕಂಪ್ಲೀಟ್ ಆಗದಿರುವಂತಹ ವಿದ್ಯಾರ್ಥಿಗಳು ಕೂಡ ಒಂದು ವಿಡಿಯೋ ನೋಡ್ತಾ ಇರಬಹುದು. ನಂತರದಲ್ಲಿ ಒಂದು ಸ್ಟಾರ್ ಮಾರ್ಕ್ ಬಂದಿರುವಂತ ಅಂದ್ರೆ ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನು ಪ್ರಕಟ ಮಾಡಿದಲ್ಲ, ಮೊದಲ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿಯನ್ನು ಡಿಸೆಂಬರ್ 6ನೇ ತಾರೀಕಿನಂದು ಪ್ರಕಟ ಮಾಡಿದಲ್ಲ. ಆ ಲಿಸ್ಟ್ ಅಲ್ಲಿ ವಿದ್ಯಾರ್ಥಿಗಳು ಯಾರ್ಯಾರಿಗೆ ಸ್ಟಾರ್ ಮಾರ್ಕ್ ಬಂದಿದೆಯಲ್ಲ, ಕಾಲೇಜು ಸಿಗದೇನೆ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿದೆ, ಲಿಸ್ಟ್ ಅಲ್ಲಿ ಹೆಸರಂತೂ ಬಂದಿದೆ. ಈ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಲಿಸ್ಟ್ ಎಲ್ಲ ಹೆಸರೇ ಬಂದಿಲ್ಲ, ನಮ್ದು ಏನ್ ರೀಸನ್ ಇಂದ ಹೆಸರಲ್ಲೇ ಬಂದಿಲ್ಲ, ಇನ್ನೊಂದು ಮತ್ತೊಂದು ಅಂತೆಲ್ಲ ವೈಟ್ ಮಾಡ್ತಿರೋರು ಸೆಕೆಂಡ್ ರೌಂಡ್ ಅಲ್ಲಿ ನನ್ನ ಹೆಸರು ಬರ್ಬೋದಾಗಿದೆ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು. ಸೆಕೆಂಡ್ ರೌಂಡ್ ಯಾವಾಗ ಅಂತ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಇತ್ತು. ಅಂದ್ರೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಯಾವಾಗಿಂದ ಅಂದ್ರೆ ವಿದ್ಯಾರ್ಥಿಗಳ ಲಿಸ್ಟ್ ಅನ್ನ ಪ್ರಕಟ ಮಾಡ್ತಾರೆ, ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿನ ಯಾವಾಗ ಪ್ರಕಟ ಮಾಡುತ್ತೆ, ಅದಕ್ಕೆ ನಾವು ಏನೇನು ಮಾಡಬೇಕಿರುತ್ತೆ ಅಂತ ಒಂದು ಡೌಟ್ ಇರುವಂತದ್ದು. ಆ ಕಾರಣಕ್ಕೆ ಒಂದು ವೆರಿಫಿಕೇಶನ್ ಆಗದಿರೋರಾಗಿರ್ಬೋದು, ನಂತರದಲ್ಲಿ ಒಂದು ಸ್ಟಾರ್ ಮಾರ್ಕ್ ಬಂದಿರೋರಾಗಿರ್ಬೋದು, ಅಥವಾ ಈ ಒಂದು ಹೆಸರೇ ಬರ್ತಿರುವಂತಹ ಲಿಸ್ಟ್ ಅಲ್ಲಿ ಹೆಸರೇ ಬರ್ತಿರುವಂತಹ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಬಟ್ ನನ್ನ ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ, ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಡಿಸೆಂಬರ್ 6ನೇ ತಾರೀಕು ಬಂದಂತ ಲಿಸ್ಟ್ ಅಲ್ಲಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಹೇಳ್ತಾನೆ ಇದ್ರಿ. ಇಷ್ಟು ಪರ್ಸೆಂಟ್ ಇನ್ನೊಂದು ಮತ್ತೊಂದು ನನಗೆ ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ, ಏನ್ ಕಾರಣಕ್ಕೆ ಅಂತ. ನಂತರದಲ್ಲಿ ಈ ವಿದ್ಯಾರ್ಥಿಗಳು ಯಾರು ಸೆಕೆಂಡ್ ರೌಂಡ್ ಆಯ್ಕೆ ಮಾಡಿದಿಲ್ಲ, ಕಾಲೇಜ್ ಸಿಕ್ಕಿದೆ ಆ ವಿದ್ಯಾರ್ಥಿಗಳಿಗೆ, ಆದ್ರೆ ಅವರು ಸೆಕೆಂಡ್ ರೌಂಡ್ ಹೋಗ್ತೀವಿ, ನಾವು ಸಿಕ್ಕಿರುವಂತ ಕಾಲೇಜ್ ಬೇಡ ಅಂತ ಮುಂದಿನ ಸುತ್ತನ್ನು ಆಯ್ಕೆ ಮಾಡ್ಕೊಂಡಿರುವಂತದ್ದು ಈ ಎಲ್ಲ ವಿದ್ಯಾರ್ಥಿಗಳು. ಸೊ ಇವಾಗ ಈ ವಿಡಿಯೋನ ವೀಕ್ಷಣೆ ಮಾಡ್ತಾ ಇರುವಂತದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿನ ನಿಮಗೆ ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ, ಯಾವೆಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತೆ, ನಂತರದಲ್ಲಿ ಸೆಕೆಂಡ್ ರೌಂಡ್ಗೆ ಹೋಗ್ತಿರೋದ್ರಿಂದ ಸೆಕೆಂಡ್ ರೌಂಡ್ ಆಗಿರೋದ್ರಿಂದ ಸೀಟ್ ಸಿಗುತ್ತಾಗಿದ್ರೆ ವಿದ್ಯಾರ್ಥಿಗಳಿಗೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ತಿಳಿಸ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲೂ ಕೂಡ ಒಂದು ಹೆಚ್ಚಿಗೆ BEd ಕುರಿತು ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಒಂದು ಸಮಸ್ಯೆಗಳಾಗಿರ್ಬೋದು, ಅನುಮಾನಗಳಾಗಿರ್ಬೋದು, ಡೌಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಅವರಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಸುದ್ದಿಗಳೆಲ್ಲ ಬರ್ತಾ ಇರುತ್ತೆ. ಅದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಹಿತಿಗಳು ತಲುಪ್ತಾ ಇದೆ. ಉಚಿತವಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಮಾಹಿತಿಗಳನ್ನ ತಿಳಿಸ್ತಾ ಇರುವಂತದ್ದು. ಸೊ ನಿಮಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಹಾಯ ಆಗ್ತಿದೆಯಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ಹೆಚ್ಚಿಗೆ ಕ್ವಿಕ್ ಮಾಹಿತಿಗಳನ್ನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನೀವು ಪಡ್ಕೋಬಹುದು. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದಂತೂ ಉಚಿತವಾಗಿ ಇರುತ್ತೆ ವಿದ್ಯಾರ್ಥಿಗಳಿಗೆ. ಯಾಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೀವಿ ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ಮಾಹಿತಿಗಳನ್ನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ತಲುಪಿಸ್ತಾ ಇರೋದ್ರಿಂದ ನೀವು ಸಬ್ಸ್ಕ್ರೈಬ್ ಆಗಿದ್ದಾಗ ನಮ್ಮ ಚಾನಲ್ನ ಒಂದು ವಿಡಿಯೋಸ್ಗಳು ನೋಟಿಫಿಕೇಶನ್ ಒಂದು ಮುಖಾಂತರ ನಿಮಗೆ ತಲುಪುತ್ತೆ, ಬೇಗನೆ ತಲುಪುತ್ತೆ, ಅದನ್ನು ನೋಡಬಹುದಾಗಿರುತ್ತೆ. ಮತ್ತೆ ನಿಮ್ಮೆಲ್ಲ ಸ್ನೇಹಿತರು ಕೂಡ ಶೇರ್ ಮಾಡಿ, ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ BEd ಕುರಿತು ಮಾಹಿತಿಗಳು ತಲುಪ್ತಾ ಇಲ್ಲ. ಸೊ ಆ ಕಾರಣಕ್ಕೆ ನಾವು ಈ ಒಂದು ವಿಷಯನ ಹೇಳಬೇಕಾಗಿದೆ ಅಂತ ಹೇಳ್ತಾ, ಈಗ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೋ, ಅಲ್ಲಿ ಕೂಡ ಹೆಚ್ಚಿಗೆ ಒಂದು ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಕ್ವಿಕ್ ಮಾಹಿತಿಗಳನ್ನು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಒಂದು ಟೆಲಿಗ್ರಾಮ್ ಕೂಡ ಅಪ್ಡೇಟ್ ಮಾಡ್ತಿರ್ತೀವಿ, ಒಂದು ನೋಟಿಫಿಕೇಶನ್ ಎಲ್ಲವೂ ಕೂಡ. ಸೊ ಅಲ್ಲಿ ಕೂಡ ನಿಮ್ಗೆ ಈಸಿಯಾಗಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಮತ್ತೆ ನಿಮ್ದೆಲ್ಲ ಪ್ರಶ್ನೆ ಡೌಟ್ ಇದ್ರೆ ಟೆಲಿಗ್ರಾಮ್ನಲ್ಲಿ ವಿದ್ಯಾರ್ಥಿಗಳು ಮೆಸೇಜ್ ಮಾಡಬೇಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಡೌಟ್ ಇದ್ರೆ ಮೆಸೇಜ್ ಮಾಡಿ, ಅಲ್ಲಿ ಕೂಡ ಉತ್ತರ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ, ಬಹುತೇಕ ವಿದ್ಯಾರ್ಥಿಗಳಿಗೆ ಅದು ಸಹಾಯ ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ಅಲ್ಲಿ ಕೂಡ ಫಾಲೋ ಮಾಡೋದ್ರ ಮುಖಾಂತರ ಮೆಸೇಜ್ ಮಾಡಿ. ಯಾಕಂದ್ರೆ ಬಹುತೇಕ ವಿದ್ಯಾರ್ಥಿಗಳು ಬರೀ ಮೆಸೇಜ್ ಆಗ್ತೀರಾ, ಹಾಗೆ ಹೋಗ್ತೀರಾ. ಫಾಲೋ ಮಾಡೋದ್ರಿಂದ ನಿಮಗೆ ನೆಕ್ಸ್ಟ್ ಟೈಮ್ ಮೆಸೇಜ್ ಹಾಕ್ಬೇಕಾದ್ರೆ ನಮಗೆ ನಮ್ಮ ಐಡಿಗಳು ಸಿಗುತ್ತೆ, ನಂತರದಲ್ಲಿ ಒಪ್ಪಿಗೂ ಕೂಡ ಆಗುತ್ತೆ, ಮತ್ತೆ ನಿಮ್ಮ ಮೆಸೇಜ್ಗಳು ಕೂಡ ನಮಗೆ ಶೋ ಆಗ್ತವೆ ಅಂತ ಹೇಳ್ತಾ ಹೆಚ್ಚಿಗೆ ಕ್ವಿಕ್ ಮಾಹಿತಿಗಳಿಗೆ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಕೂಡ ಇರುತ್ತೆ, ಮತ್ತೆ ಯೂಟ್ಯೂಬ್ ಕೂಡ ಇರುತ್ತೆ ಅಂತ ಹೇಳ್ತಾ, ಸೊ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ವಿದ್ಯಾರ್ಥಿಗಳಿಗೆ. BEdನ ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಯಾವಾಗ ಏನು ಇತ್ತು ಅಂತ ಕೇಳ್ತಾ ಇರಿ. ಇಲಾಖೆ ಕಡೆಯಿಂದ ಬಂದಿರುವಂತಹ ಮಾಹಿತಿಗಳ ಬೇಸ್ ಮೇಲೆ ನಿಮಗೆ ಮಾಹಿತಿನ ಕೊಡ್ತೇನೆ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಯಾವೆಲ್ಲ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾರಾಗಿದ್ದಾರೆ ಏನು ಅಂತ. ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್, ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನ್ನು ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 6, 2024ಕ್ಕೆ ಪ್ರಕಟ ಮಾಡಿದ್ರು. ಸೆಕೆಂಡ್ ರೌಂಡ್ ಎರಡನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಏನಿದೆಯಲ್ಲ, ಅದನ್ನ ಡಿಸೆಂಬರ್ ತಿಂಗಳ 21, 2024ರಂದು ಡಿಸೆಂಬರ್ 21, 2024ರಂದು ಪ್ರಕಟಿಸಲಾಗ್ತದೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ಆಪ್ಷನ್ ಎಂಟ್ರಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಅಪ್ಡೇಟ್ಸ್, ಇನ್ಫಾರ್ಮೇಷನ್ಗಳು ಕೂಡ ಮುಂದಿನ ವಿಡಿಯೋಸ್ಗಳಲ್ಲಿ ಬರ್ತಾ ಇರುತ್ತೆ ವಿದ್ಯಾರ್ಥಿಗಳಿಗೆ. ಅದರ ಒಂದು ಲಾಭನ ಕೂಡ ಪಡ್ಕೋಬಹುದು. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಅಂತ ಹೇಳ್ತಾ, ಯಾವ ಥರ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ಥರ ಕಾಲೇಜ್ಗಳು ಆಯ್ಕೆ ಮಾಡಬೇಕು, ಪ್ರತಿಯೊಂದು ಮಾಹಿತಿಗಳು ಕೂಡ ನಿಮಗೆ ಸಿಗ್ತಿರುತ್ತೆ, A to Z ಮಾಹಿತಿ ಅಂತ ಹೇಳ್ತಾ. ಸೊ ಆಪ್ಷನ್ ಅಂದರೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಅಂತೆಲ್ಲ ಕೇಳ್ತಿರಲ್ಲ, ಆ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳ 21ರಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗುತ್ತೆ ಸೆಕೆಂಡ್ ರೌಂಡ್ದು. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಡಿಸೆಂಬರ್ 17, 18ನೇ ತಾರೀಕು ಅವಕಾಶವನ್ನು ಕೊಟ್ಟಿರುವಂಥದ್ದು. ಸೀಟ್ ಮೆಟ್ರಿಕ್ಸ್ 16ನೇ ತಾರೀಕು ಪ್ರಕಟ ಮಾಡ್ತಾರೆ. ಸೊ ಆಪ್ಷನ್ ಎಂಟ್ರಿ 17, 18ನೇ ತಾರೀಕು ಮಾತ್ರ ಓಪನ್ ಆಗುತ್ತೆ ವಿದ್ಯಾರ್ಥಿಗಳು. ಇವಾಗ ಹೋಗ್ಬಿಟ್ಟು ನೀವು ಯೂಸರ್ ಪಾಸ್ವರ್ಡ್ ಎಲ್ಲ ಆಗ್ತೀರ ಅಂದ್ರೆ ಓಪನ್ ಆಗೋದಿಲ್ಲ, ಅದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ನಂತರದಲ್ಲಿ ಇವಾಗ ಬಹುತೇಕ ವಿದ್ಯಾರ್ಥಿಗಳ ಪ್ರಶ್ನೆ ಅಂದ್ರೆ ವೆರಿಫಿಕೇಶನ್ ಆಗದಿರುವಂಥ ವಿದ್ಯಾರ್ಥಿಗಳು ಮೊದಲನೇದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆರಿಫಿಕೇಶನ್ ಆಗಿಲ್ಲ ನಮ್ಮದು, ಸೊ ವೆರಿಫಿಕೇಶನ್ಗೆ ಇನ್ನೊಂದು ಸೆಕೆಂಡ್ ರೌಂಡ್ ಕಾಲೇಜ್ ವೆರಿಫಿಕೇಶನ್ ಲಿಸ್ಟ್ ಬಿಡ್ತಾರೆ, ಇನ್ನೊಂದು ಮತ್ತೊಂದು. ಸೊ ಅಥವಾ ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ನಮ್ಮ ಹೆಸರು ಬರ್ಬೋದಾ ಏನಿದೆ ಅಂತ ಕೇಳ್ತೀರಾ. ಸೊ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ವೆರಿಫಿಕೇಶನ್ ಆದಂಥ ವಿದ್ಯಾರ್ಥಿಗಳನ್ನು ಮಾತ್ರ ಒಂದು ಸೀಟು ಹಂಚಿಕೆ ಒಂದು ಪಟ್ಟಿಗಳನ್ನು ಪ್ರಕಟ ಆಗ್ತಾವಲ್ಲ, ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂದ್ಬಿಟ್ಟು ಅದರಲ್ಲಿ ನಿಮ್ಮ ಹೆಸರು ಬರುವಂಥದ್ದು ಇರುತ್ತೆ. ಅಂದರೆ ಪರ್ಸೆಂಟೇಜ್ ಏನೋ ಮತ್ತೊಂದೆಲ್ಲ ಚೆನ್ನಾಗಿದೆ, ಅದ್ರಲ್ಲಿ ನಿಮ್ಮ ಹೆಸರು ಬರೋದಿರುತ್ತೆ. ಕಾಲೇಜ್ ಅಲಾಟ್ ಆಗುತ್ತೋ ಬಿಡುತ್ತೋ ಅದು ನಿಮಗೆ ಬಿಟ್ಟಿದ್ದು, ಒಟ್ಟು ನಿಮ್ಮ ಪರ್ಸೆಂಟೇಜು ಯಾವ ಥರ ಕಾಲೇಜ್ ಸೆಲೆಕ್ಟ್ ಮಾಡ್ತೀರಿ ಇವೆಲ್ಲ ಮ್ಯಾಟರ್ ಆಗುತ್ತೆ. ಬಟ್ ವೆರಿಫಿಕೇಶನ್ ಆಗಬೇಕಿರುತ್ತೆ, ಈ ಒಂದು ರೌಂಡ್ಗೆ ನಿಮ್ಮನ್ನು
ಪರಿಗಣಿಸಬೇಕು ಅಂದರೆ. ಸೊ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತೀರಿ ಡಿಸೆಂಬರ್ 21ನೇ ತಾರೀಕು ನನ್ನ ಹೆಸರು ಬರ್ಬೋದು ಆ ಲಿಸ್ಟಲ್ಲಿ ಇನ್ನೊಂದು ಮತ್ತೊಂದು ಅಂತೆಲ್ಲ ಕೇಳ್ತೀರಾ. ಅದು ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಅಲ್ಲ, ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅದು. ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಬರುತ್ತಾ ಏನು ಎತ್ತ ಅಂತೆಲ್ಲ ಕೇಳ್ತೀರಾ. ಇಲಾಖೆಯವರು ಏನು ಮಾಹಿತಿ ಕೊಟ್ಟಿದ್ದಾರೆ, ಇನ್ಫಾರ್ಮೇಷನ್ ಕೊಡಿ, ಇನ್ನೊಂದು ಮತ್ತೊಂದು ಅಂತೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಇದಾವೆ. ಅದ್ರ ಬಗ್ಗೆ ಹೇಳಿದರೆ ಇಲಾಖೆ ಕಡೆಯಿಂದ ನಾವು ಇಂಥ ಮಾಹಿತಿನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದು ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಬರುವ ಸಾಧ್ಯತೆ ಇದೆ, ಸೊ ವೆಯ್ಟ್ ಮಾಡಿ ಅಂತ ಮಾಹಿತಿನ ಕೊಟ್ಟರು. ಅದನ್ನ ನಂತರದಲ್ಲಿ ಯಾವುದೇ ರೀತಿ ಅವರು ಮಾಹಿತಿಯನ್ನ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿಲ್ಲ. ಕಳೆದ ವರ್ಷಗಳಲ್ಲಿ ಬಂತ ಏನು ಎತ್ತ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ತರ ಬಂತು, ಯಾವ ಸಂದರ್ಭದಲ್ಲಿ ಬಂತು, ವೆರಿಫಿಕೇಶನ್ ಆಯ್ತಾ, ವೆರಿಫಿಕೇಶನ್ ಆದರೂ ಸೀಟ್ ಸಿಗ್ತಾ, ಬಹುತೇಕ ಪ್ರಶ್ನೆಗಳು ನಿಮ್ಮ ಕಡೆಯಿಂದ ಬರ್ತಿದ್ದಾವೆ. ಸೊ ವಿದ್ಯಾರ್ಥಿಗಳಿಗೆ ನಾವು ವಿಡಿಯೋ ಮಾಡೋದ್ರ ಮುಖಾಂತರ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿರುವಂತದ್ದು. ಸೊ ಅದು ಬರುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಬರಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಬರಬಹುದು. ಇಲಾಖೆಯವರು ಸದ್ಯಕ್ಕೆ ಅವರು ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಬರುತ್ತೆ ಅಂತ ಎಲ್ಲೂ ಕೂಡ ಮಾಹಿತಿನ ಕೊಟ್ಟಿಲ್ಲ. ಸೊ ಬರುವ ಸಾಧ್ಯತೆಗಳಿದೆ, ಬಟ್ ಬಂದರೂ ಕೂಡ ಇವಾಗ ಇರುವಂತಹ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಸೀಟ್ ಸಿಗ್ತಾ ಇಲ್ಲ. ಸೊ ಇನ್ನ ಬಂದಿಲ್ಲ ಅಂದ್ರೆ ವೆರಿಫಿಕೇಶನ್ ಆಗದಿರುವಂತಹ ವಿದ್ಯಾರ್ಥಿಗಳು ಕಡಿಮೆ ಪರ್ಸೆಂಟ್ ಇರುತ್ತೆ, ಆಲ್ಮೋಸ್ಟ್ 71% ಕಡಿಮೆ ಇರಬಹುದು. ಆ ಕಾರಣಕ್ಕೆ ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬಂದಿರೋದಿಲ್ಲ. 71% ಜಾಸ್ತಿ ಇದ್ರೂ ಕೂಡ ನಿಮ್ದು ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಬಂದಿಲ್ಲ ಅಂದ್ರೆ ನಿಮ್ದೇನಾದ್ರು ಸಮಸ್ಯೆ ಆಗಿರ್ಬೋದು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ. ಆ ಕಾರಣಕ್ಕೆ CSL ಆಫೀಸ್ ಏನಿರುತ್ತಲ್ಲ ನಿಮ್ದು, ಅಂದ್ರೆ ಇವಾಗ ನೋಡಲ್ ಸೆಂಟರ್ ಇರುತ್ತಲ್ಲ, ಡೈರೆಕ್ಟ್ CT ಕೇಂದ್ರ ಅಂತ ಏನಿರುತ್ತಲ್ಲ, ಅಲ್ಲಿ ಹೋಗೋದ್ರ ಮುಖಾಂತರ ವೆರಿಫಿಕೇಶನ್ ಹೋಗ್ತಾರಲ್ಲ, ಆ ಒಂದು ಜಾಗಕ್ಕೆ ಹೋಗೋದ್ರ ಮುಖಾಂತರ ನೀವು ಮಾಹಿತಿನ ಪಡ್ಕೋಬಹುದು. ಅಥವಾ ಅಲ್ಲಿ ನಿಮ್ಗೆ ರೆಸ್ಪಾಂಡ್ ಇನ್ನೊಂದು ಬಂದು ಸಿಗ್ತಿಲ್ಲ ಅಂದ್ರೆ ಬ್ಯಾಂಗ್ಳೂರಲ್ಲಿ ಇರುವಂತಹ CSL ಆಫೀಸ್ಗೆ, ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಹೋಗೋದ್ರ ಮುಖಾಂತರ ಅಂದ್ರೆ ನಿಮ್ದೇನೋ ಪರ್ಸೆಂಟೇಜ್ ಜಾಸ್ತಿ ಇದೆ, ಇವಾಗ ಕಟ್ ಆಫ್ ಏನು ಪ್ರಕಟ ಮಾಡಿಲ್ಲ ವೆರಿಫಿಕೇಶನ್ ಲಿಸ್ಟ್, ಅದಕ್ಕಿಂತ ಹೆಚ್ಚಿಗೆ ಪರ್ಸೆಂಟ್ ಇದೆ ಅಂದ್ರೆ ನಿಮ್ದು ಅದ್ರ ಲಿಸ್ಟ್ ಹೆಸರು ಕೊಟ್ಟಿಲ್ಲ, ವೆರಿಫಿಕೇಶನ್ ಆಗಿಲ್ಲ ನಿಮ್ದು ಅಂದ್ರೆ, ಅಥವಾ ವೆರಿಫಿಕೇಶನ್ ಆಗಿಲ್ಲ ಅಂದ್ರೂ ಕೂಡ ವಿದ್ಯಾರ್ಥಿಗಳು ಅಲ್ಲಿ ಹೋಗೋದ್ರ ಮುಖಾಂತರ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ದು ವೆರಿಫಿಕೇಶನ್ ಅಟೆಂಡ್ ಆಗಕ್ಕೆ ಸಾಧ್ಯ ಆಗದಿರುವಂಥ ವಿದ್ಯಾರ್ಥಿಗಳು ಅಲ್ಲಿ ಹೋದಾಗ ರಿಕ್ವೆಸ್ಟ್ ಮಾಡಿದಾಗ ವೆರಿಫಿಕೇಶನ್ ಮಾಡಿ ನಿಮಗೆ ಅವರು ನಿಮಗೆ ಅಪ್ರೂವ್ನ ಕೊಡ್ತಾರೆ, ಅಂದರೆ ನಿಮಗೆ ಮುಂದಿನ ರೌಂಡ್ಗೆ ಪರಿಗಣಿಸೋತರ. ಸೊ ಪರ್ಸೆಂಟೇಜ್ ಕಟ್ ಆಫ್ಗಿನ ಜಾಸ್ತಿ ಇರಬೇಕಿರುತ್ತೆ ನಿಮ್ಮದು, ಅವ್ರೇನು ವೆರಿಫಿಕೇಶನ್ ಲಿಸ್ಟ್ ಕಟ್ ಆಫ್ ಬಿಟ್ಟರಲ್ಲ ಆ ಪ್ರಕಾರದಲ್ಲಿ. ಸೊ ಈಗ ವೆರಿಫಿಕೇಶನ್ ವಿದ್ಯಾರ್ಥಿಗಳಿಗೆ ಅರ್ಥ ಆಯಿತು. ಇವಾಗ ವೆರಿಫಿಕೇಶನ್ ಆಗದಿರುವಂಥ ವಿದ್ಯಾರ್ಥಿಗಳಿಗೆ ಅವರ ಒಂದು ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಅಂತೂ ಸಿಗುತ್ತೆ ನಿಮಗೆ, ಅಂದರೆ ವೆರಿಫಿಕೇಶನ್ ಲಿಸ್ಟ್ ಬರುತ್ತೆ ಇಲ್ವಾ ಅಂತ ಕಾದು ನೋಡಬೇಕಿರುತ್ತೆ ಅಷ್ಟೇ. ಬಟ್ ಗ್ಯಾರಂಟಿಯಾಗಿ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಒಂದು ಯಾವುದೇ ನೋಟಿಫಿಕೇಶನ್ ಲಿಸ್ಟಲ್ಲಿ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಬರುತ್ತೆ ಅಂತ ಮಾಹಿತಿ ಕೊಟ್ಟಿಲ್ಲ ಅವರು. ಸೊ ವೆಯ್ಟ್ ಮಾಡಿ ನೋಡ್ಬೋದು. ಬಟ್ ಸೀಟ್ ಸಿಗುತ್ತಿಲ್ವಾ ನಿಮಗೆ, ಸಾಧ್ಯ ಆದರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತೂ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಕಡಿಮೆ ಪರ್ಸೆಂಟ್ ಇರೋದ್ರಿಂದ ನಿಮಗೆ ಲಿಸ್ಟಲ್ಲಿ ಸೀಟ್ ಸಿಗೋ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಸೊ ಆ ಕಾರಣಕ್ಕೆ ಅದನ್ನ ಹೇಳ್ತಿರೋದು, ಸೀಟ್ ಸಿಗೋದಿಲ್ಲ ಅಂತ ನಾನು ಯಾರಿಗೂ ಹೇಳೋದೇ ಇಲ್ಲ. ಯಾಕಂದ್ರೆ ನಿಮ್ಮ ಲಕ್ ಇನ್ನೊಂದು ಮತ್ತೊಂದು ಚೆನ್ನಾಗಿದ್ರೆ ಸೀಟ್ ಸಿಗಬಹುದು. ಸೊ ಓಕೆನಾ. ಈಗ ನೆಕ್ಸ್ಟ್ ಬೇರೆ ವಿದ್ಯಾರ್ಥಿಗಳ ಕಡೆ ಬರೋದಾದ್ರೆ, ಇವಾಗ ನನಗೆ ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ನೇಮ್ ಬಂದಿತ್ತು, ಬಟ್ ನನಗೆ ಸ್ಟಾರ್ ಮಾರ್ಕ್ ಬಂದಿತ್ತು ಅಂತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ನೇಮ್ ಬಂದಿತ್ತು, ಸ್ಟಾರ್ ಮಾರ್ಕ್ ಬಂದಿತ್ತು ಅಂದರೆ ಈ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತಾಗಿದ್ರೆ ಸೊ ಇವರನ್ನ ಪರಿಗಣಿಸ್ತಾರೆ ಅಂದರೆ ಹೌದು. ವಿದ್ಯಾರ್ಥಿಗಳು ಇವಾಗ ವೆರಿಫಿಕೇಶನ್ ಆಗದಿರುವಂಥ ವಿದ್ಯಾರ್ಥಿಗಳನ್ನ ಪರಿಗಣಿಸಲ್ಲ ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ. ಓಕೆ, ಯಾರನ್ನ ಪರಿಗಣಿಸಲ್ಲ ಅಂದರೆ ವೆರಿಫಿಕೇಶನ್ ಆಗದಿರೋನ್ನ ಪರಿಗಣಿಸಲ್ಲ. ನೆಕ್ಸ್ಟ್ ಇವಾಗ ಸ್ಟಾರ್ ಮಾರ್ಕ್ ಬಂದಿದೆ, ನಮ್ಮನ್ನ ಪರಿಗಣಿಸ್ತಾರೆ ಅಂದರೆ ಹೌದು. ವಿದ್ಯಾರ್ಥಿಗಳು ಆಟೋಮೆಟಿಕ್ ಆಗಿ ನಿಮ್ಮನ್ನ ಪರಿಗಣಿಸ್ತಾರೆ, ನೀವು ಯಾವುದೇ ರೀತಿ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಅಂತ ಪ್ರಕಟ ಮಾಡಿದ್ದಾರೆ ಡಿಸೆಂಬರ್ 18ರಿಂದ ಡಿಸೆಂಬರ್ 17ನೇ ತಾರೀಕಿನಿಂದ ಡಿಸೆಂಬರ್ 18, ಡಿಸೆಂಬರ್ 17ರಿಂದ ಡಿಸೆಂಬರ್ 18ನೇ ತಾರೀಕು ತನಕ ಸೆಕೆಂಡ್ ರೌಂಡ್ಗೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ಅಲ್ಲಿ ತನಕ ಏನು ಮಾಡೋಕೋಬೇಡಿ, 17-18ನೇ ತಾರೀಕಿನಂದು ಆಪ್ಷನ್ ಎಂಟ್ರಿ ಮಾಡಿ ನೀವು. ಸೊ ಓಪನ್ ಆಗುತ್ತೆ ಆ ಸಂದರ್ಭದಲ್ಲಿ ಆಪ್ಷನ್ ಎಂಟ್ರಿ ಮಾಡಿ, ಅಂದರೆ ಆ ಸಂದರ್ಭದಲ್ಲಿ ಹೆಚ್ಚಿಗೆ ಕಾಲೇಜ್ಗಳನ್ನು ಆಯ್ಕೆ ಮಾಡಿ. ಸೊ ಎಲ್ಲಿ ಸೀಟ್ ಇರುತ್ತೋ ಸೀಟ್ ಮೆಟ್ರಿಕ್ಸ್ ಅಂತ ಪ್ರಕಟ ಮಾಡಿರ್ತಾರೆ, ಅದ್ರ ಬಗ್ಗೆ ಮುಂದಿನ ಮಾಹಿತಿನ ಕೊಡ್ತೇನೆ. ಸೀಟ್ ಮೆಟ್ರಿಕ್ಸ್ ಅಂದರೆ ಹೆಂಗಿರುತ್ತೆ ಏನು ಇತ್ತಂತಲ್ಲ, ಆ ಸೀಟ್ ಮೆಟ್ರಿಕ್ಸ್ನ ಪ್ರಕಾರದಲ್ಲಿ ಎಲ್ಲಿ ಸೀಟ್ ಕಾಲೇಜ್ ಜಾಸ್ತಿ ಇರುತ್ತೋ ಆ ಒಂದು ಸೀಟ್ಗಳನ್ನು ನಿಮ್ಮೊಂದು ಕ್ಯಾಟಗರಿ ಮತ್ತು GM ಸೀಟ್ಗಳನ್ನು ನೋಡಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಿರುತ್ತೆ. ಸೀಟ್ ಇಲ್ದಿರೋ ಕಾಲೇಜ್ ಆಗ್ತೀನಿ, ಅಥವಾ ನನ್ನ ಸರೌಂಡಿಂಗ್ ಕಾಲೇಜ್ಗಳೇ ಬೇಕು ನನಗೆ, ಅಲ್ಲಿ ಸೀಟ್ ಇಲ್ಲ ಅಂದ್ರೂ ಕೂಡ ಆಗ್ತೀನಿ, ಕಡಿಮೆ ಸೀಟ್ ಇದೆ ಆಗ್ತೀನಿ, ಅಥವಾ ಈ ಸೀಟ್ ಇದೆ ಆಗ್ತೀನಿ, ಸಿಗುತ್ತಾ ಸಿಗಲ್ವಾ ಅಂತ ಹೇಳಿದ್ರೆ ನಿಮ್ಮ ಲಕ್ ಇನ್ನೊಂದು ಮತ್ತೊಂದು ಮ್ಯಾಟರ್ ಆಗುತ್ತೆ. ಬಟ್ ನಿಮಗೆ ಸೀಟ್ ಬೇಕೇ ಬೇಕು ಸರ್ಕಾರಿ ಕೋಟಾದು ಅಂತಂದರೆ ನೀವು ಎಲ್ಲಿ ಸೀಟ್ ಸಿಕ್ಕರು ಹೋಗೋಕೆ ರೆಡಿ ಇರಬೇಕಿರುತ್ತೆ. ಎಲ್ಲಿ ಸೀಟ್ ಸಿಕ್ಕರು ಅಂದರೆ ಯಾವ್ಯಾವುದೋ ಡಿಸ್ಟ್ರಿಕ್ಟ್ ಆದರೂ ಕೂಡ ನೀವು ಸೀಟ್ ಸೆಲೆಕ್ಟ್ ಮಾಡಲೇಬೇಕಿರುತ್ತೆ. ಸೆಲೆಕ್ಟನ್ನು ಮಾಡಿದಂಥ ಪಕ್ಷದಲ್ಲಿ ಮಾತ್ರ ನಿಮ್ಗೆ ಯಾವುದೋ ಒಂದು ಸೀಟ್ ಬರುತ್ತಿಲ್ಲ, ಮತ್ತೆ ಸ್ಟಾರ್ ಬರುತ್ತೆ, ನಿಮ್ಮ ID ಲಾಕ್ ಆಗುತ್ತೆ ಈ ವರ್ಷದ್ದು. ನೆಕ್ಸ್ಟ್ ವರ್ಷ ಟ್ರೈ ಮಾಡಬೇಕಿರುತ್ತೆ ನೀವು. ಸೀಟ್ಸ್ ಎಲ್ಲೇ ಬೇಕಾದ್ರೂ ಸಿಗಬೇಕು ಅಂದರೆ HK ಕಾಲೇಜ್ ಹಾಕಬೇಕು. HK ಕಾಲೇಜ್ ಹಾಕಿದ್ರೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಸಿಗ್ಬೋದು. ಮತ್ತು ಇನ್ನೊಂದೇನು, HK ಕಾಲೇಜ್ ಎಷ್ಟಂದರೆ ಎಷ್ಟು ಬೇಕಾದ್ರೆ ಹಾಕಿರಿ ವಿದ್ಯಾರ್ಥಿಗಳು, ಆಲ್ಮೋಸ್ಟ್ 30ಕ್ಕಿಂತ ಹೆಚ್ಚಿಗೆ ಹಾಕಿರಿ, ಎಲ್ಲಿ ಬೇಕಾದ್ರೆ ಸಿಕ್ಕರು ಹೋಗ್ತೀನಿ ಅಂದರೆ. ಮತ್ತು ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಮತ್ತು ಇನ್ನೊಂದು ಫೀಸ್ ಎಷ್ಟು ಬರುತ್ತೆ, ಇನ್ನೊಂದು ಮತ್ತೊಂದು ಪ್ರತಿಯೊಂದನ್ನು ತಿಳ್ಕೊಂಡೇ ಹಾಕಿರಿ ವಿದ್ಯಾರ್ಥಿಗಳೇ. ಸೊ ಅದನ್ನೆಲ್ಲ ತಿಳ್ಕೊಳ್ಳಿ ಹಾಕ್ಬಿಟ್ಟು ಸೀಟ್ ಸಿಕ್ಬಿಡುತ್ತೆ, ಆಮೇಲೆ ಸಮಸ್ಯೆ ಮಾಡ್ಕೊತೀರಾ. ಆ ಕಾರಣ ಕೇಳ್ತಿರೋದು. ನಂತರದಲ್ಲಿ ಸ್ಟಾರ್ ಮಾರ್ಕ್ ಬಗ್ಗೆ ಆಗುತ್ತೆ, ನಿಮ್ಮನ್ನು ಪರಿಗಣಿಸ್ತಾರೆ. ಈಗ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ, ನನ್ನನ್ನು ಪರಿಗಣಿಸ್ತಾರೆ. ಈ ಒಂದು ವಿದ್ಯಾರ್ಥಿಗಳು ಕೂಡ ಸಮಸ್ಯೆ ಇರುವಂಥದ್ದು. ಪರ್ಸೆಂಟೇಜ್ ರೀಸನಿಂದ ಈ ವಿದ್ಯಾರ್ಥಿಗಳು ಹೆಸರು ಬಂದಿಲ್ಲ, ಯಾಕಂದರೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ, ಬಟ್ ಈ ವಿದ್ಯಾರ್ಥಿಗಳ ಹೆಸರು ಬಂದಿಲ್ಲ ಲಿಸ್ಟಲ್ಲಿ. ಸೊ ಈ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗಿದೆ ಅಂದರೆ, ಸೊ ಪರ್ಸೆಂಟೇಜ್ ಅಂದರೆ ಸೆಲೆಕ್ಷನ್ ಲಿಸ್ಟ್ಗೆ ಅಂತಲೇ ಬೇರೆ ಕಟ್ ಆಫ್ ಬಿಟ್ಟಿದ್ದಾರೆ, ವೆರಿಫಿಕೇಶನ್ ಲಿಸ್ಟ್ಗೆ ಬೇರೆ ಬಿಟ್ಟಿದ್ರು ಕಟ್ ಆಫ್. ಯಾಕಂದರೆ ಆ ಒಂದು ವೆರಿಫಿಕೇಶನ್ ಲಿಸ್ಟ್ ಬಿಡಬೇಕಾದ್ರೆ 1:2 ಬೇಸ್ ಮೇಲೆ. ಇವಾಗ ಒಂದು ಸೆಲೆಕ್ಷನ್ ಲಿಸ್ಟ್ಗೆ ಒಟ್ಟು ವಿದ್ಯಾರ್ಥಿಗಳ ಪೈಕಿ ವೆರಿಫಿಕೇಶನ್ ಆದವರ ಪೈಕಿ ಫಾಸ್ಟಾಗಿ ಏನಾದರೂ ಮಾತಾಡ್ತಿದ್ದೀನಿ, ಆಲ್ಮೋಸ್ಟ್ ನಿಧಾನ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ವಿಡಿಯೋ ಲೆಂತ್ ಆಗ್ಬಾರ್ದು ಅಂತ ಫಾಸ್ಟಾಗಿ ಹೇಳ್ತಿರೋದು. ಸೊ ಸೆಲೆಕ್ಷನ್ ಲಿಸ್ಟ್ ಅಂತ ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ, ಅದನ್ನು ಪ್ರಕಟ ಮಾಡಿದಾಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಕಟ್ ಆಫ್ ಏನಿದೆಯಲ್ಲ ಆ ಒಂದು ಕಟ್ ಆಫ್ ಅಷ್ಟು, ಅಂದರೆ ಬಹುತೇಕ ವಿದ್ಯಾರ್ಥಿಗಳ ಮೇಲೆಗೆ ಪರ್ಸೆಂಟೇಜು ಹೆಚ್ಚಿಗೆ ಪರ್ಸೆಂಟ್ ಇರೋದ್ರಿಂದ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಆಲ್ಮೋಸ್ಟ್ ಹಾಗೆ ಆಗೋದು. ಸೊ ಆ ಬೇಸ್ ಮೇಲೆ ನಿಮಗೆ ಕಟ್ ಆಫ್ ನಿಗದಿ ಮಾಡಿದ್ದಲ್ಲ, ಆ ಕಟ್ ಆಫ್ ಅಷ್ಟು ನಿಮ್ಮ ಪರ್ಸೆಂಟೇಜ್ ಇಲ್ಲ, ಆ ಕಾರಣಕ್ಕೆ ನಿಮ್ಮ ಲಿಸ್ಟಲ್ಲಿ ನೇಮ್ ಬಂದಿಲ್ಲ. ಸೊ ಅರ್ಥ ಆಗಿದೆ ಅನ್ಕೊಳ್ಳಿ. ಲಿಸ್ಟಲ್ಲಿ ನಿಮ್ಮ ನೇಮ್ ಬರಬೇಕಿತ್ತು ಅಂದರೆ ನಿಮ್ಮ ಪರ್ಸೆಂಟೇಜ್ ಅಷ್ಟು ಕಟ್ ಆಫ್ಗಿನ ಜಾಸ್ತಿ ಇದ್ದರೆ ಲಿಸ್ಟಲ್ಲಿ ನೇಮ್ ಬಂದಿರೋದು. ಕಟ್ ಆಫ್ಗಿನ ಜಾಸ್ತಿ ಪರ್ಸೆಂಟೇಜ್ ಇದ್ರೂ ಕೂಡ ನನ್ನ ಲಿಸ್ಟಲ್ಲಿ ನೇಮ್ ಬಂದಿಲ್ಲ ಅಂದರೆ
ಡಯಟ್ ಸೆಂಟರ್ ಅಥವಾ ವೆರಿಫಿಕೇಷನ್ ಹೋಗಿರ್ತಿಲ್ಲ ಅಲ್ಲಿ ಹೋಗಿ ಸಂಪರ್ಕ ಮಾಡಿ. ಅಲ್ಲಿ ನಿಮಗೆ ರೆಸ್ಪಾಂಡ್ ಇನ್ನೊಂದು ಸಿಗ್ತಿಲ್ಲ ಅಂದರೆ ಬ್ಯಾಂಗ್ಳೂರಲ್ಲಿ ಇರತಕ್ಕಂಥ CSR ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಆಫೀಸ್ಗೆ ಹೋಗೋದ್ರ ಮುಖಾಂತರ ನೀವು ಪರಿಹಾರನ ಪಡ್ಕೋಬೋದಾಗಿರುತ್ತೆ. ಸೊ ಈಗ ಅರ್ಥ ಆಗಿದೆ ಅನ್ಕೊಂಡು, ಯಾಕಂದ್ರೆ ನಿಧಾನವಾಗಿ ಮಾತಾಡಿದ್ರೆ ನನಗೆ ಸ್ವಲ್ಪ ಗದಲಿಸ್ಬೋದು ಅಂತ ಹೇಳ್ತೇನೆ, ಆ ಕಾರಣಕ್ಕೆ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಿರ್ತೇನೆ. ಸೊ ಇವಾಗ ನಿಮಗೆ ಅರ್ಥ ಆಯಿತು ಅನ್ಕೊಂಡಿದ್ದೀನಿ. ಇವಾಗ ಇಲ್ಲೇ ಲಿಸ್ಟಲ್ಲಿ ಕಟ್ ಆಫ್ಗಿನ ಕಡಿಮೆ ಪರ್ಸೆಂಟೇಜ್ ನಂದಿತ್ತು. ಸೊ ಇವಾಗ ನನಗೆ ಇಷ್ಟು ಪರ್ಸೆಂಟ್ ಇದೆ. ಸೊ ಇವಾಗ ನನಗೆ ಸೆಕೆಂಡ್ ರೌಂಡಲ್ಲಿ ನೇಮ್ ಬರ್ಬೋದು. ಇನ್ನೊಂದು ಮತ್ತೊಂದಂದರೆ, ಸೊ ಅದು ವಿದ್ಯಾರ್ಥಿಗಳಿಗೆ ಕಟ್ ಆಫು ಸೆಕೆಂಡ್ ರೌಂಡ್ಗೆ ಎಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅದರ ಆಧಾರದ ಮೇಲೆ ಲಿಸ್ಟಲ್ಲಿ ನಿಮ್ಮ ನೇಮ್ ಬರುತ್ತಾ ಬರೋದಿಲ್ಲ. ವೆರಿಫಿಕೇಷನ್ ಆಗಿರೋ ವಿದ್ಯಾರ್ಥಿಗಳು ಹೇಳ್ತಿರೋದು ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅದರ ಆಧಾರದ ಮೇಲೆ ನಿಮಗೆ ಲಿಸ್ಟಲ್ಲಿ ನೇಮ್ ಬರುತ್ತಾ ಬರಲ್ವಾ ಅಂತ ಡಿಸೈಡ್ ಆಗೋದಿರುತ್ತೆ. ಆ ಕಾರಣಕ್ಕೆ ನಿಗದಿತವಾಗಿ ಪರ್ಫೆಕ್ಟಾಗಿ ನಿಮ್ಮ ನೇಮ್ ಬರುತ್ತೆ ಬರಲ್ಲ ಅಂತ ಹೇಳಿಕೆ ಬರೋದಿಲ್ಲ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಂತರದಲ್ಲಿ ಇನ್ನೊಂದು ವಿದ್ಯಾರ್ಥಿಗಳ ಬಗ್ಗೆ ಬರ್ತೀನಿ. ಅಂದರೆ ಕಟ್ ಆಫ್ ಯಾವ ರೌಂಡಲ್ಲಿ ಎಷ್ಟಕ್ಕೆ ನಿಂತ್ಕೋಬೋದು, ಇದ್ರ ಬಗ್ಗೆ ನಿಮ್ಮ ಪರ್ಸೆಂಟೇಜ್ ಕೂಡ ಇವಾಗ ಕಮೆಂಟ್ ಮಾಡಿರ್ಬೋದು ಆಲ್ಮೋಸ್ಟ್ ವಿದ್ಯಾರ್ಥಿಗಳು, ಅಥವಾ ಇನ್ಸ್ಟಾಗ್ರಾಮ್ ಕೂಡ ಕೇಳಕ್ಕೆ ಬರ್ತೀರಿ ವಿಡಿಯೋ ನೋಡಿದ್ಮೇಲೆ. ಸೊ ಇಷ್ಟು ಪರ್ಸೆಂಟ್ ಇದೆ ನಂದು ಸೆಕೆಂಡ್ ರೌಂಡಲ್ಲಿ ಬರುತ್ತಾ ಬರಲ್ವಾ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ, ಎಷ್ಟೆಷ್ಟು ಪರ್ಸೆಂಟೇಜ್ ಇಂಥ ಕಟ್ ಆಫ್ಗಳು ಬರ್ಬೋದು ಸೆಕೆಂಡ್ ರೌಂಡ್ಗೆ ಅಂತ. ಸೊ ಇವಾಗ ಇನ್ನೊಂದು ವಿದ್ಯಾರ್ಥಿಗಳ ಕಡೆ ಬರ್ತಾನೆ. ಲಿಸ್ಟಲ್ಲಿ ವಿದ್ಯಾರ್ಥಿಗಳು ಯಾರು ವೆರಿಫಿಕೇಷನ್ ಆಗದಿರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾನು ಇವಾಗ ಮಾಹಿತಿನ ಕೊಟ್ಟೆ. ಸ್ಟಾರ್ ಮಾರ್ಕ್ ಬರ್ತಿರೋರ ಬಗ್ಗೆ, ಸ್ಟಾರ್ ಮಾರ್ಕ್ ಬಂದವ್ರ ಬಗ್ಗೆ ಮಾಹಿತಿನ ಕೊಟ್ಟೆ. ಇವಾಗ ಒಂದು ಯಾವ ವಿದ್ಯಾರ್ಥಿಗಳಿದಾರಲ್ಲ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ನೇಮ್ ಬರ್ತಿರೋ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಇವಾಗ ಸೆಕೆಂಡ್ ರೌಂಡ್ ಆಯ್ಕೆ ಮಾಡಿದ್ದೀನಿ, ನನಗೆ ಸೀಟ್ ಸಿಗುತ್ತಾ. ಸೊ ಈ ಒಂದು ವಿದ್ಯಾರ್ಥಿಗಳನ್ನ ಯಾರೋ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ, ವೆರಿಫಿಕೇಷನ್ ಆಗಿದೆ ಅನ್ನೋರು ಕೂಡ ರೌಂಡ್ಗೆ ಪರಿಗಣಿಸ್ತಾರೆ. ಬಟ್ ಕಟ್ ಆಫ್ ಬೇಸ್ ಮೇಲೆ ನಿಮ್ಮ ಒಂದು ಹೆಸರು ಬರೋದಿರುತ್ತೆ. ಈಗ ಸೆಕೆಂಡ್ ರೌಂಡ್ಗೆ ಆಯ್ಕೆ ಮಾಡಿದ್ದೀನಿ, ಸೀಟ್ ಸಿಕ್ಕಿತ್ತು, ಈ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ, ಆದರೂ ಕೂಡ ಇವರಿಗೆ ಆ ಒಂದು ಸೀಟ್ ಇಷ್ಟ ಆಗಿರೋದಿಲ್ಲ. ಸೊ ಆ ಒಂದು ಕಾಲೇಜ್ ಇಷ್ಟ ಆಗಿರೋದಿಲ್ಲ. ಸೊ ಸೆಕೆಂಡ್ ರೌಂಡ್ ಅಂತ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಅವ್ರು ಯಾವುದೇ ಮಿಸ್ಟೇಕ್ ಮಾಡದೆ ಸೆಲೆಕ್ಟ್ ಮಾಡಿರುವಂಥ ವಿದ್ಯಾರ್ಥಿಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು. ಅಡ್ಮಿಷನ್ ಸ್ಲಿಪ್ಪು ತೊಗೊಂಡಿಲ್ಲ, ನಾನು ಚಾಲನೆ ಡೌನ್ಲೋಡ್ ಮಾಡಿಲ್ಲ, ನಾನು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಿದ್ದೀನಿ, ನನಗೆ ಅವಕಾಶ ಇದೆಯಾ, ನನ್ನ ಪರಿಗಣಿಸ್ತಾರೆ ಅಂದರೆ ಪರಿಗಣಿಸ್ತಾರೆ ವಿದ್ಯಾರ್ಥಿಗಳು. ಮತ್ತು ಇವಾಗ ಸೀಟ್ ಸಿಗುತ್ತಾ, ಅದು ನೀವು ಮಾಡುವಂಥ ಆಪ್ಷನ್ ರೀ. ಏನು ಕಾಲೇಜ್ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಸೀಟನ್ನ ಎಷ್ಟು ಸೀಟ್ ಉಳ್ಕೊಂಡಿದೆ ಯಾವ್ಯಾವ ಕಾಲೇಜಲ್ಲಿ ಏನು ಎತ್ತ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಒಟ್ಟು ಸೆಕೆಂಡ್ ರೌಂಡನ್ನು ನಿಮ್ಮನ್ನು ಪರಿಗಣಿಸ್ತಾರೆ. ಸೀಟು ಸಿಗೋದು ಬಿಡೋದು ನೀವು ಕೊಡುವಂಥ ಕಾಲೇಜ್ಗಳ ಮೇಲೆ ಅವಲಂಬನೆ ಆಗಿರುತ್ತೆ. ಆ ಕಾರಣಕ್ಕೆ ಹೆಚ್ಚಿಗೆ ಕಾಲೇಜ್ಗಳನ್ನು ಕೊಡೋದ್ರ ಮುಖಾಂತರ ನೀವು ಸೀಟನ್ನು ಪಡ್ಕೋಬೋದಾಗಿರುತ್ತೆ. ಕಡಿಮೆ ಕಾಲೇಜ್ ಕೊಟ್ಟಿದ್ರೆ ಮತ್ತೆ ನಿಮಗೆ ಸ್ಟಾರ್ ಬರುತ್ತೆ, ನಿಮ್ಮ ಐಡಿನೇ ಲಾಕ್ ಆಗುತ್ತೆ, ಯಾಕಂದರೆ ನಿಮಗೆ 2 ಅಟೆಂಪ್ಟ್ ಮುಗಿದೋಗಿರುತ್ತೆ ಅಲ್ಲಿ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಬಹುತೇಕ ಎಲ್ಲ ವಿದ್ಯಾರ್ಥಿಗಳಿಗೆ ಇರುವಂಥ ಡೌಟ್ಸ್ಗಳನ್ನು ಇವಾಗ ಯಾರ್ಯಾರು ವಿದ್ಯಾರ್ಥಿಗಳು ಏನೇನು ಮಾಡಬೇಕು ಏನು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವಾಗ ಬರುತ್ತೆ ಏನು ಅಂತ ಸೆಕೆಂಡ್ ರೌಂಡ್ ಅಂತೆಲ್ಲ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಡೌಟ್ಸ್ ಇರ್ಬೋದು ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ.